ಇನ್ನು ಬುರುಡೆ ಚಿನ್ನಯ್ಯನ ವಿಡಿಯೋ ಸರಣಿ ಮುಂದುವರೆದಿದೆ. ಸತತ 3 ದಿನಗಳಿಂದ ಸಾಲು ವಿಡಿಯೋಗಳು ಹೊರಬೀಳ್ತಾ ಇವೆ. ಇವತ್ತು ಒಂದೆರಡಲ್ಲ 4 ವಿಡಿಯೋಗಳು ಸದ್ದು ಮಾಡ್ತಾ ಇದೆ. ತಿಮ್ಮಾರೋಡಿ ಜೊತೆ 2 ವರ್ಷದ ಹಿಂದೆ ಚಿನ್ನಯ್ಯ ಮಾತಾಡಿರುವಂತಹ ವಿಡಿಯೋಗಳು ಭಾರಿ ವೈರಲ್ ಆಗ್ತಾ ಇದೆ. ಎಸ್ಐಟಿ ತನಿಖೆ ತೀವ್ರಗೊಂಡಂತೆ ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಆತಂಕ ಕಾಡಿದೆ. ಬುರುಡೆ ಕುತಂತ್ರದ ಉರುಳು ತಮ್ಮ ಕೊರಳಿಗೆ ಸುತ್ತಿಕೊಳ್ಳುವ ಸುಳಿವು ಸಿಕ್ತಿದ್ದಂತೆ ಚಿನ್ನಯ್ಯನ ಸರಣಿ ವಿಡಿಯೋಗಳು ರಿಲೀಸ್ ಆಗ್ತಿವೆ. ಇವತ್ತು ಕೂಡ ಚಿನ್ನಯ್ಯ ತಿಮರೋಡಿ ನಡುವಿನ ಸಂಭಾಷಣೆಯ ವಿಡಿಯೋಗಳು ವೈರಲ್ ಆಗಿವೆ. ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಟೆನ್ಷನ್, ಇದೀಗ ಹೊಸ ಆಟ. ಬುರುಡೆ ಚಿನ್ನಯ್ಯನ ಮತ್ತಷ್ಟು ವಿಡಿಯೋಗಳು ರಿಲೀಸ್. ಧರ್ಮಸ್ಥಳ ಬುರುಡೆ ಕುತಂತ್ರ ಕೇಸ್ನಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಲ್ಲಿದ್ದಾನೆ. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ದಾಖಲಿಸಿಕೊಂಡಿರುವ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಿದ್ದಾರೆ. ಈ ನಡುವೆ 2 ವರ್ಷದ ಹಿಂದೆ ಬುರುಡೆ ಚಿನ್ನಯ್ಯ ಹೋರಾಟಗಾರ ತಿಮರೋಡಿ ಮನೆಗೆ ಭೇಟಿ ನೀಡಿದ್ದ ಮತ್ತಷ್ಟು ವಿಡಿಯೋಗಳು ರಿಲೀಸ್ ಆಗಿವೆ. ಮೊನ್ನೆ 1 ವಿಡಿಯೋ, ನಿನ್ನೆ 3 ವಿಡಿಯೋಗಳು ಬಯಲಾಗಿದ್ವು. ಇವತ್ತು ಮತ್ತೆ 4 ವಿಡಿಯೋಗಳು ಸದ್ದು ಮಾಡ್ತಿವೆ. ಪಾರ್ಟ್ 4 ಹಾಗೂ 5ನೇ ವಿಡಿಯೋದಲ್ಲಿ ಬುರುಡೆ ಚಿನ್ನಯ್ಯ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಹೊಸ ಆಯಾಮ ನೀಡಿದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿನ ಮಾತುಕತೆಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಭ್ರಷ್ಟಾಚಾರ ಮತ್ತು ಒತ್ತಡಗಳ ಬಗ್ಗೆ ಸ್ಫೋಟಕ ವಿವರಗಳು ಬಹಿರಂಗವಾಗಿವೆ. ಯಾವ ಹೈಕೋರ್ಟ್ಗೆ ಹೋದ್ರು, ಎಲ್ಲಿಗಾದ್ರೂ ನಾವು ಏನು ಹೇಳಿಕೊಡ್ತೀವಿ ಆಗ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನಾನು ಲಾಸ್ಟ್ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನೀವು ಹೆದರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋರು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಪಾರ್ಟ್ 6ನೇ ವಿಡಿಯೋದಲ್ಲಿ ರವಿ ಪೂಜಾರಿ, ಗೋಪಾಲಕೃಷ್ಣ ಇಬ್ಬರು ರೂಮ್ ಬಾಯ್ ಆಗಿದ್ರು. ಸೌಜನ್ಯ ಕೊಲೆ ಕೇಸ್ನಲ್ಲಿ ಸಂತೋಷ್ ರಾವ್ನನ್ನ ಹಿಡಿದು ರವಿ ಪೂಜಾರಿ ಮತ್ತು ಗೋಪಾಲ್ ಕೃಷ್ಣಗೆ ಕೊಟ್ಟಿದ್ರು. ಅವರಿಬ್ಬರು ಪೊಲೀಸರಿಗೆ ಒಪ್ಪಿಸಿದ್ರು ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬುಲ್ಘಟ್ಟದಲ್ಲಿ ಅವರಿಬ್ರು ಅವರು ಯಾರು ಇದ್ದ ಕಾರಣ ಅವರೊಟ್ಟಿಗೆ ಜೈಲ ಆಗಲಿಲ್ಲ. ಇವ್ರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಇಳ್ಕೊಂಡು ಬಂದದ್ದು ಇವರು, ಹಿಡಿದುಕೊಂಡದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರಲ್ಲಿ ಬಂದು ಹೋಗ್ತಿದ್ರು. ಯಾಕಂದ್ರೆ ರೂಮ್ ಬಾಯ್ನವರಿಗೆ ಅಲ್ಲಿ ಪವರ್ ಪೊಲೀಸ್ನವರಿಗೆ ಕೂಡ ಪವರ್, ರೂಮ್ ಬಾಯ್ನವರಿಗೆ. ಆದ್ರೆ ಇವರಿಬ್ರು ರೂಮ್ ಬಾಯ್, ಗೋಪಾಲ್ ಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇದು ಕೊಟ್ಟಾಗ ಅವನು ಕೇಸು ಮಾಡಿದ್ದು ಬಹಿರಂಗ ಅಂತೇಳಿ ಕೊಟ್ಟೋದು ಆಯ್ತು. ಸ್ವಲ್ಪ ದಿನ ಆಯ್ತು. ಅಷ್ಟೇ ಅಲ್ಲ, ನಾನು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಕೆಲಸ ಮಾಡ್ತಿದ್ದೆ. ನೇತ್ರಾವತಿ ನದಿಯಲ್ಲಿ ಜನ ಸ್ನಾನಕ್ಕೆ ಇಳಿದು ಚಿನ್ನ, ಹಣ ಬಿಸಾಕ್ತಿದ್ರು. ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹಂಚಿಕೊಳ್ತಿದ್ವಿ ಅಂತ ಹೇಳಿಕೆ ನೀಡಿದ್ದಾನೆ. ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ, ಉಂಗುರ, ಚಿನ್ನ ನದಿಯಲ್ಲಿ ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಟು ಇದಿಷ್ಟೇ ಅಲ್ಲ, 7 ಹಾಗೂ 8ನೇ ವಿಡಿಯೋದಲ್ಲಿ ಮತ್ತಷ್ಟು ಅನುಮಾನಾಸ್ಪದ ಸ್ಫೋಟಕ ಸಂಗತಿಗಳನ್ನ ಹೊರಗೆ ಹಾಕಿರುವುದು ವೈರಲ್ ಆಗ್ತಿದೆ. ಪೃಥ್ವಿರಾಜ್, TV9 ಮಂಗಳೂರು.